ಯಾಕೆಂದ್ರೆ ಶುಗರ್ ಇಂದ ಬಹಳ ಸಪೋರ್ಟ್ ಬಂದಿತ್ತು. ಕಾಲು ನಿಮ್ನಸ್ಸಿದೆ, ಮೈಯೆಲ್ಲ ಇಚ್ಚಿಂಗ್ ಎಲ್ಲ ಔಷಧಿ ಹಾಕ್ತೀನಿ. ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಸರ್. ಔಷಧಿ ಹಾಕೊಳ್ಳೋ, ಮೈಗೆ ಔಷಧಿ ಹಾಕೊಳ್ಳೋ, ದದ್ದು ಕೆಂಪು ಬರುತ್ತೆ. ಮತ್ತೆ ಹಿಂಸೆ ಸರ್. ಆಮೇಲೆ ಊಟಕ್ಕೆ ಮುಂಚೆ ಕೈ ಕಾಲೆಲ್ಲ ನಡುಗೆ ಸುಸ್ತಾಗ್ಬಿಡ್ತೀನಿ. 12 ಗಂಟೆ 1 ಗಂಟೆ ಆಯಿತು ಅಂದರೆ ಕ್ಯಾಮ್ರಾ ಆನಲ್ಲಿ ಇರ್ತಾರೆ ಸರ್, ಕರಿತಾ ಇರ್ತಾರೆ ಸರ್, ಬನ್ನಿ ಸರ್ ದಯವಿಟ್ಟು ತಿಳ್ಕೊಂಬಿಡಿ ಸರ್, ಒಂದು 10 ನಿಮಿಷ ಟೈಮ್ ಕೊಡಿ ಅಂತ ಅಂದ್ಬಿಟ್ಟು ಟಿಫನ್ ಕೇಳಿ ಇಟ್ಟಿರ್ತಾರೆ. ಅದು ಚಕ ತಿಂದ್ಬಿಟ್ಟು ತಿರ್ಗಿ ಹೋಗಿ ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡೋದಕ್ಕೆ. ನನಗೆ ನಿಜವಾಗ್ಲೂ ಸರ್ ಇರೋ ಫ್ಯಾಕ್ಟ್ ಹೇಳ್ತೀನಿ, ಎಲ್ಲೋ ನನ್ನ ಲೈಫ್ ಆಯಿತು, ಮುಗೀತು, ನಾನು ಹೊರಟೋಗ್ತೀನಿ ಅನ್ನೋ ಒಂದು ಭಾವನೆ ಕ್ರಿಯೇಟ್ ಆಗಿಬಿಟ್ಟಿತ್ತು. ಈಗ ಏನು ಗೊತ್ತಾ, ವಾಪಸ್ ಬರ್ತಾ ಇದ್ದೀನಿ ಅನಿಸ್ತಾ ಇದೆ. ನಾನು ಬದುಕಿರ್ತೀನಿ, ನಾನು ಇನ್ನೂ 100, 200, 300, 500 ಫಿಲಿಮ್ ಮಾಡ್ಬೋದು. ಮಾಡ್ತೀರಾ ಸರ್, ಮಾಡ್ತೀರಾ. ನಾನು ಆರ್ಟಿಸ್ಟ್ ಸರ್. ಒಂದು 120 ಫಿಲಿಮ್ ಸೀರಿಯಲ್ ಎಲ್ಲ ಮಾಡಿ 5 ಅವಾರ್ಡ್ ತಗೊಂಡಿದ್ದೀನಿ. ರಂಗಭೂಮಿ ಸರ್, ರಂಗಭೂಮಿ ಕಲಾವಿದ. ನಾನೆಲ್ಲ ಶೂಟಿಂಗ್ಗೆ ಹೋಗಿದ್ದೆ. ಈಗ ನಮ್ಗೇನಂತಂದ್ರೆ ಇದೇ ಪ್ರೊಫೆಷನ್, ಆಕ್ಟಿಂಗ್ ಪ್ರೊಫೆಷನ್. ನೀವು ಆಕ್ಚುಲಿ ಸರ್, ನಾನು ನಿಮ್ಮ ಆನ್ಲೈನ್ ನೋಡ್ತಾನೆ ಇರ್ತೀನಿ. ನಾನು ಯಾವತ್ತು ನೋಡ್ತೀನೋ ನಿಮ್ಮನ್ನ ಅಂದ್ಕೊಂಡಿದ್ದೆ, ಇವತ್ತು ನೋಡೋಂಥ ಭಾಗ್ಯ ಸಿಕ್ಕಿದೆ ಸರ್ ನಿಮಗೆ. ನಿಮ್ದು ಹೆಂಗಿದೆ ಪವರು, ಅಷ್ಟು ಪವರ್ ಇದೆ ಸರ್. ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಸರ್. ನಮ್ಗೆ ಏನಾಗಿದೆ ಗೊತ್ತಾ, ಹೋಗೋ ಜೀವ ಬಂದ್ಬಿಡ್ತು ಒಂದು ಕಾನ್ಫಿಡೆನ್ಸ್ ಬಂತು. ಯಾಕೆಂದ್ರೆ ಶುಗರ್ ಇಂದ ಬಹಳ ಸಪೋರ್ಟ್ ಪಟ್ಟಿತ್ತು. ಕಾಲು ನಿಮ್ನಸ್ಸಿದೆ, ಮೈಯೆಲ್ಲ ಇಚ್ಚಿಂಗ್ ಎಲ್ಲ ಔಷಧಿ ಹಾಕ್ತೀನಿ. ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಸರ್. ಔಷಧಿ ಹಾಕೊಳ್ಳೋ, ಮೈಗೆ ಔಷಧಿ ಹಾಕೊಳ್ಳೋ, ದದ್ದು ಕೆಂಪು ಬರುತ್ತೆ. ಮತ್ತೆ ಹಿಂಸೆ ಸರ್. ಆಮೇಲೆ ಊಟಕ್ಕೆ ಮುಂಚೆ ಕೈ ಕಾಲೆಲ್ಲ ನಡುಗೆ ಸುಸ್ತಾಗ್ಬಿಡ್ತೀನಿ ಸರ್. ಊಟ ಮಾಡಿದ್ರೆ ಸರಿ ಹೋಗ್ಬಿಡುತ್ತೆ. ಆಮೇಲೆ ರೀಸಸ್ಗೆ ಹೋಗ್ತೀನಿ ಸರ್. ರೀಸಸ್ಗೆ ಹೋಗ್ತಾ ಸಿಕ್ಕಾಪಟ್ಟೆ ಸುಸ್ತಾಗೋಗ್ಬಿಡುತ್ತೆ. ಆಮೇಲೆ ಅದು ತಿಂದ್ಮೇಲೆ ಸರಿ ಹೋಗ್ತು. ಯಾವುದೋ ಒಂದು ಕ್ಯಾಪ್ಸೂಲ್ ಕೊಟ್ಟರು, ಅದು ಸ್ವಲ್ಪ ಪರವಾಗಿಲ್ಲ. ಆ ಥರ ಪ್ರಾಬ್ಲಮ್ಸ್ ಇದೆ. ಅದೊಂದು ನನಗೆ 12 ಗಂಟೆ 1 ಗಂಟೆ ಆಯಿತು ಅಂದರೆ ಕ್ಯಾಮ್ರಾ ಆನಲ್ಲಿ ಇರ್ತಾರೆ ಸರ್, ಕರಿತಾ ಇರ್ತಾರೆ ಸರ್, ಬನ್ನಿ ಸರ್ ದಯವಿಟ್ಟು ತಿಳ್ಕೊಂಬಿಡಿ ಸರ್, ಒಂದು 10 ನಿಮಿಷ ಟೈಮ್ ಕೊಡಿ ಅಂತ ಅಂದ್ಬಿಟ್ಟು ಟಿಫನ್ ಕೇಳಿ ಇಟ್ಟಿರ್ತಾರೆ. ಅದು ಚಕ ತಿಂದ್ಬಿಟ್ಟು ತಿರ್ಗಿ ಹೋಗಿ ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡೋದಕ್ಕೆ. ಅಷ್ಟು ಕೈ ಕಾಲು ನಡು ಒಂಥರ ಬ್ರೈನ್ ಕಿವಿಯೆಲ್ಲ ಮುಚ್ಕೊಳಂಗೆ ಆಗುತ್ತೆ. ಇದೆಲ್ಲ ಒಂಥರ ಆಗ್ಬಿಡುತ್ತೆ. ಹಂಗಾಗ್ಬಿಡುತ್ತೆ. ಏನಪ್ಪ ಸತ್ತಿತ್ತು. ಶುಗರ್ಗೆ ಬಂದಿದ್ದ ಇಲ್ಲಿ? ಹೌದು ಸರ್, ಮೇನ್ ಅದೇ ಸರ್. ಅದಕ್ಕೋಸ್ಕರ ಸರ್ ಸರ್ ಈಗ ಬಂದ ಮೇಲೆ ಅದೇ ಹೇಳಿದ್ನಲ್ಲ ನಾನು ನಿಮಗೆ. ಇವತ್ತು ನೋಡಿ, ಓಸಲಿ ಬಂದಾಗ ಮಧ್ಯಾಹ್ನ 2 ಗಂಟೆಗೆ ಚೆಕ್ ಮಾಡೋದು ಬ್ಲಡ್ 190 ಇತ್ತು. ಅದೇ ಇವತ್ತು 12 ಗಂಟೆಗೆ ಚೆಕ್ ಮಾಡೋದು 108 ಬಂದಿದೆ. ಅದು ನಿಮ್ಮಿಂದ ಸರ್. ನೀವು ಅಷ್ಟು ಸಾರ್ ಇನ್ನೊಂದು ನಿಮಿಷ, ನಮ್ಮ ಮಿಸ್ಸಸ್ಗೆ ಹೇಳಿದೆ, ಅವ್ರು ನಂಬಲ್ಲ, ಅವರು ಯಾವುದನ್ನು ನಂಬಲ್ಲ. ನೋಡು, ನಾನು ಮಾಡಿದಾಗ ನೀನು ಮಾಡು ಅಂತ ಅಂದೆ. ಖಂಡಿತ ಸರ್, ಅವರು ಮಾಡಿದ್ರು, ನೋಡೋಣ ಅಂತ ಡೌಟ್ ಮೇಲೆ ಮಾಡಿದ್ರು. ಸ್ವಲ್ಪ ತಿಂತಾರೆ, ಅವ್ರದ್ದು ಕಮ್ಮಿ ಆಗ್ಬಿಟ್ಟಿದೆ. ಈಗ ನಾನು ಹೇಳಿದೆ, ನನಗೆ ಏನೇನು ಮಾಡ್ಬೋದು ಸರ್, ಕಾಫಿ ಕುಡಿಯಲ್ಲ, ಟೀ ಕುಡಿಯಲ್ಲ, ಬಿಟ್ಬಿಟ್ಟೆ. ಬೆಳಿಗ್ಗೆ ಬ್ಲಾಕ್ ಕಾಫಿ, ಸಾಯಂಕಾಲ ಕಷಾಯ, ಮಧ್ಯಾಹ್ನ ಮುದ್ದೆ ಸ್ವಲ್ಪ ಅನ್ನ, ಆಮೇಲೆ ಬೆಳಿಗ್ಗೆ ಹೊತ್ತು ಹೇಳಿದ್ವಿ ಚಪಾತಿ ಗಿಪಾತಿ ಏನು ತಿನ್ನಲ್ಲ ಸರ್. ಅವಲಕ್ಕಿ ಸ್ವಲ್ಪ ತಿಂತೀನಿ ಅಷ್ಟೇ. ಆದಷ್ಟು ಸರ್ ನಾನು ತುಂಬ ಸ್ಟ್ರಿಕ್ಟು ಸರ್. ಊಟದ ಮೇಲೆ ಭಾಳ ಕಂಡೀಷನ್ ಕರೆಕ್ಟ್ ಆಗಿದ್ದೀನಿ ನಾನು. ಹಂಗಾಗಿ ನಮ್ಮ ಅದೇ ಅಂತ ನೀವು ಏನು ಬೇಕಾದ್ರೆ ಮಾಡ್ತೀರ, ನನ್ನ ಕೈಲಾಗಲ್ಲ. ಅವ್ರಿಗೂ ಕಮ್ಮಿ ಆಗಿದೆ. ನೋಡಿ ಬತ್ತೀಯ ಕರ್ಕೊಂಡು ಹೋಗ್ತೀವಿ ಸರ್, ಫಸ್ಟ್ ನೀವು ನೋಡ್ಸ್ಕೊಳ್ಳಿ, ಆಮೇಲೆ ನೋಡಲ್ಲ ಅಂತ ಅಂತಿದ್ದಾರೆ. ಹಂಗೆ ಸರ್ ನನಗೆ ಮೇನ್ ಕಮ್ಮಿ ಆಗಿರೋದೊಂದು. ಲಕ್ಷಣಗಳು ಏನೇನು ಇಂಪ್ರೂವ್ಮೆಂಟ್ ಆಗಿದೆ ಸರ್? ಆಕ್ಚುಲಿ ಅದೇ ಊಟ ಟೈಮ್ ಬಿಟ್ರೆ ಮಿಕ್ಕಿ ಟೈಮೆಲ್ಲ ನಾವು ಓಡಾಡೋದು ಸ್ವಲ್ಪ ಏನೋ ಒಂದು ಸ್ವಲ್ಪ ಅಗರಾದಂಗೆ ಕಾಣಿಸ್ತದೆ. ಸ್ವಲ್ಪ ಉರುಪ್ ಬರಂಗೆ ಕಾಣಿಸ್ತಾ ಇದೆ ಸ್ವಲ್ಪ. ಯಾವ್ದೇನು ಜಾಸ್ತಿ ಹೇಳೋದಿಲ್ಲ. ನಮ್ಮ ಉದ್ದೇಶ ಇಷ್ಟೇ ಸರ್, ಮಾತ್ರ ಸ್ಟಾಪ್ ಆಗಬೇಕು. ನಾನು ಕೈ ಕಾಲು ನೋಡಿಸ ಇದು ಕಾಲು ಅಂಗಾಲು ಬಂದು ನಮ್ನಸ್ಸಿದೆ. ಆಮೇಲೆ ಇದು ನೋವಿದೆ ಸರ್, ಇಲ್ಲಿ ನೋವಿದೆ. ಆಮೇಲೆ ರಿಸಸ್ ಹೋಗ್ಬಿಟ್ರೆ ತುಂಬಾ ಟೈರ್ಡ್ ಆಗೋದು. 50% ಇವಾಗ ಇಂಪ್ರೂವ್ಮೆಂಟ್ ಇದೆ ಶುಗರ್ ಅಲ್ಲಿ. ಈಗ 196 ಬಂದಿರೋದು 108 ಬಂದಿರೋದು, ಆಲ್ಮೋಸ್ಟ್ 100 ಕಮ್ಮಿ ಆಗಿದೆ. ಮೇನ್ಲಿ ಶುಗರ್ ಕಂಟ್ರೋಲ್ ಆಗಬೇಕು. ಶುಗರ್ ಕಂಟ್ರೋಲ್ ಆಗಬೇಕು, HbA1c ಕಮ್ಮಿ ಆಗಬೇಕು, ಫಾಸ್ಟಿಂಗ್ ಇನ್ಸುಲಿನ್ ಕಮ್ಮಿ ಆಗಬೇಕು. ಯಾವಾಗ ಇನ್ಸುಲಿನ್ ಚೆಕ್ ಮಾಡಿದ್ರು 4 ಇರಬೇಕು. ಟ್ರೈಗ್ಲಿಸರೈಡ್ HDL ರೇಷಿಯೋ ಅಂದ್ರೆ ಕೊಲೆಸ್ಟ್ರಾಲ್ ಕಮ್ಮಿ ಆಗಬೇಕು, ಆ ರೇಷಿಯೋ ಕಮ್ಮಿ ಆಗಬೇಕು. ಒಳ್ಳೆ ಕೊಬ್ಬು ಜಾಸ್ತಿ ಆಗಬೇಕು, ಕೆಟ್ಟ ಕೊಬ್ಬು ಕಡಿಮೆ ಆಗಬೇಕು. ಸೈಂಟಿಫಿಕಲಿ ಈ 4 ಅಂಶಗಳು ಕರೆಕ್ಟ್ ಆಯ್ತು ಅಂತಂದ್ರೆ ಆಗ ಶುಗರ್ ಕರೆಕ್ಟ್ ಆಗಿರುತ್ತೆ. ಮತ್ತೆ ಡೌನ್ ಮಾಡ್ಕೊಂತ ಬರ್ಬೋದು ಮಾತ್ರ. ತಕ್ಕನಾಗಿ ನೀವು ಮಾಡ್ತಿರ್ತಕ್ಕಂಥದ್ದು, ನಿಮ್ಗೆ ಡೆಡಿಕೇಶನ್ ಇದೆ, ನೀವು ಮಾಡ್ತಾ ಇದ್ರ. ಬಟ್ ಅಲ್ಲಿ ಗೈಡೆನ್ಸ್ ಕರೆಕ್ಟ್ ಸಿಕ್ಕಿಲ್ಲ ನಿಮ್ಗೆ. ಯಾವ್ದನ್ನ ಮಾಡ್ಬೇಕು, ಯಾವ್ದನ್ನ ಮಾಡ್ಬಾರ್ದು ಅಂತ ಕರೆಕ್ಟ್ ಗೈಡೆನ್ಸ್ ಸಿಕ್ಕಿರಲಿಲ್ಲ. ಇವಾಗ ಗೈಡೆನ್ಸ್ ಸಿಕ್ಕಿದೆ. ಇನ್ನೊಂದ್ ಸ್ವಲ್ಪ ಇವತ್ತು ಎಕ್ಸ್ಟ್ರಾ ಗೈಡೆನ್ಸ್ ನಾನು ಇದ್ ಮಾಡಿಸ್ತೀನಿ. ಕರೆಕ್ಟ್ ಅದೇ ತರ ಮಾಡ್ತಾ ಹೋಗಿ, ನೀವೇನು ತಲೆ ಕೆಡಿಸ್ಕೊಬೇಡಿ.
ಸರ್ ನೀವು ಆನ್ಲೈನ್ ಅಲ್ಲಿ ಎಲ್ಲ ಕಡೆ ಮಾತಾಡ್ತಾರೆ ನಾನು ನೋಡಿದ್ದೀನಿ, ಅಬ್ಸರ್ವ್ ಮಾಡಿದ್ದೀನಿ. ನೀವು ಒಂದು ಪಾಯಿಂಟ್ ಹೇಳ್ತೀರಾ, ಏನ್ ಹೇಳಿದ್ರೆ 6 hours ಒಂದ್ಸಲಿ ಫಾಸ್ಟಿಂಗ್ ಮಾಡಿ, ಆಮೇಲೆ 12 hours ಒಂದ್ಸಲಿ ಫಾಸ್ಟಿಂಗ್ ಮಾಡಿ, ಆಮೇಲೆ 24 hours ಫಾಸ್ಟಿಂಗ್ ಮಾಡಿ ಅಂತ ನೀವು ಹೇಳಿದ್ರಿ. ನಾನೇನ್ ಮಾಡಿದೆ ಗೊತ್ತಾ, ಯೋಚನೆ ಮಾಡ್ತಾ ಇದ್ದೆ, ಅಲ್ಲ ಸಾರ್ 6 hours 12 hours ಫಾಸ್ಟಿಂಗ್ ಮಾಡಿ ಅಂತಂದ್ರೆ ಕರೆಕ್ಟಾಗಿ 10 ಗಂಟೆಗೆ ನಾನು ಅಷ್ಟೇ ಒಳಗಡೆ ಸರ್ 10 ಗಂಟೆ ಒಳಗಡೆ ಅಷ್ಟೇನಿ ಕಾಸ್ಟ್ ನಾನು ಇದು ಮಾಡ್ಬಿಡ್ಬೇಕು, ಏನೋ ಟಿಫನ್ ಮಾಡ್ಬೇಕು. ಟಿಫನ್ ಮಾಡಿದ್ರೆ ತಡ್ಕೊಳಕ್ಕಾಗಲ್ಲ. ಆಮೇಲೆ ತಿರ್ಗಾ ಮಧ್ಯಾಹ್ನ 12 ಗಂಟೆಗೆ ಊಟ ಮಾಡ್ಬೇಕು. ಅದೇ ಫಾಸ್ಟಿಂಗ್ ಮಾಡಕ್ಕಾಗಲ್ಲ. ಇವಾಗ ನಿಮ್ಗೆ ಇವಾಗ ಬಾಡಿ ಒಳಗಡೆ ಶುಗರ್ ಲೆವೆಲ್ ಜಾಸ್ತಿ ಇದೆ, ಶುಗರ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಇದೆ, ಹಂಗರ್ ಕ್ರೇವಿಂಗ್ ಜಾಸ್ತಿ, ಮತ್ತೆ ಮಾತ್ರೆ ತಗೊಂತಾ ಇರ್ತೀರಾ. ಹೌದೌದು. ಸೊ ಮಾತ್ರೆ ತಗೊಂಡಾಗ ಮಾತ್ರೆ ಈಗ ನಿನ್ನೆ ನೈಟ್ ತಗೊಂಡಿರ್ತಾರ ಮಾತ್ರೆ, ಇವತ್ತು ಬೆಳಿಗ್ಗೆ ಅದು ಹೈಪೋಗ್ಲೈಸಿಮಿಯಾ ಮಾಡ್ತಾನೆ ಇರುತ್ತೆ. ಸೊ ಊಟ ಸ್ವಲ್ಪ ಲೇಟ್ ಆದ್ರೆ ನಿಮ್ಗೆ ಸುಸ್ತಾಗೋದು ಎಲ್ಲ ಆಗುತ್ತೆ. ಸೊ ಹಿಂಗಿರೋ ಕಂಡೀಷನ್ ದಲ್ಲಿ ಏನ್ ಮಾಡ್ಬೇಕು, ಫಸ್ಟ್ ಕಾರ್ಬೋಹೈಡ್ರೇಟ್ ಪ್ರಮಾಣ ಕಮ್ಮಿ ಮಾಡ್ಬಿಟ್ಟು, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಲ್ಲ ಅಂದ್ರೂ ಅಟ್ಲೀಸ್ಟ್ ಕಾರ್ಬೋಹೈಡ್ರೇಟ್ ಇಂದ ನಮ್ಮ ಬಾಡಿನ ಕಮ್ಮಿ ಮಾಡಿಸ್ಬೇಕು. ನಾವು 3 ಹೊತ್ತು ಕಾರ್ಬೋಹೈಡ್ರೇಟ್ ಹೋಗ್ತಾ ಇದೆ, 3 ಹೊತ್ತು ಕಾರ್ಬೋಹೈಡ್ರೇಟ್ ಹೋಗ್ತಾ ಇದೆ. ಇವಾಗ ಕಾರ್ಬೋಹೈಡ್ರೇಟ್ ಪ್ರಮಾಣ ಕಡಿಮೆ ಮಾಡ್ಬಿಟ್ಟು ಕಾರ್ಬೋಹೈಡ್ರೇಟ್ ಶುಡ್ ಬಿ ರಿಪ್ಲೇಸ್ ಬೈ ಫ್ಯಾಟ್ ಅಂಡ್ ಪ್ರೋಟೀನ್. ಫ್ಯಾಟ್ ಮತ್ತು ಪ್ರೋಟೀನ್ ರಿಪ್ಲೇಸ್ ಮಾಡ್ಬೇಕು. ಅವಾಗ ಇನ್ಸುಲಿನ್ ಪ್ರಮಾಣ ಕಮ್ಮಿ ಆಗುತ್ತೆ ಮೈಯಲ್ಲಿ. ಅಂದ್ರೆ ಇನ್ಸುಲಿನ್ ನಿಮ್ ಬಾಡಿ ಉತ್ಪತ್ತಿ ಮಾಡ್ತಾ ಇದೆ, ಅದು ಯೂಸ್ ಆಗ್ತಾ ಇಲ್ಲ. ಎಕ್ಸ್ಟ್ರಾ ಯೂಸ್ ಆಗ್ತಾ ಇದೆ. ಯೂಸ್ ಆಗದೆ ಇರೋದು ಹಂಗೆ ಉಳ್ಕೊಂತ ಇದೆ ಬ್ಲಡ್ ಅಲ್ಲಿ, ಉಳ್ಕೊಂಡ್ಬಿಟ್ಟು ಹೊಟ್ಟೆ ಬರೋದು, ಆಮೇಲೆ ಲಿವರ್ ಅಲ್ಲಿ ಫ್ಯಾಟಿ ಲಿವರ್ ಆಗೋದು, ಮತ್ತೆ ಶುಗರ್ ಜಾಸ್ತಿ ಆಗೋದು, ಹಿಂಗಾಗುತ್ತೆ. ಸೊ ಇವಾಗ ನಾವೇನ್ ಮಾಡ್ಬೇಕು ಅಂದ್ರೆ ಪ್ರೋಟೀನ್ ಫ್ಯಾಟ್ ಜಾಸ್ತಿ ಮಾಡ್ಬಿಟ್ಟು ಕಾರ್ಬೋಹೈಡ್ರೇಟ್ ಅಟ್ಲೀಸ್ಟ್ 30% ಇಳಿಸ್ಬೇಕು. 70% ಪ್ರೋಟೀನ್ ಅಂಡ್ ಫ್ಯಾಟ್ ಇದ್ ಮಾಡಿದ್ರೆ ಅವ ನಿಮ್ಗೆ ಇವಾಗ ನೋಡಿ ಶುಗರ್ ಇಂಪ್ರೂವ್ಮೆಂಟ್ ಆಯ್ತಲ್ವಾ, ಆತರ ಇಂಪ್ರೂವ್ಮೆಂಟ್ ಇನ್ನೊಂದು 15 ದಿನಕ್ಕೆ ಅದೇ ತರ ಇಂಪ್ರೂವ್ಮೆಂಟ್ ಆದ್ರೆ ಅವ ನಿಮ್ ಬಾಡಿ ಈಸ್ ಪ್ರಿಪೇರ್ ಟು ಡೂ 6 hours ಫಾಸ್ಟಿಂಗ್. ಆಮೇಲೆ ಅಲ್ಲಿಂದ ಹಿಡಿದು ಆತರ 1 ತಿಂಗಳು ಮಾಡ್ಬಿಟ್ಟು ಆಮೇಲೆ 12 hours ಫಾಸ್ಟಿಂಗ್ ನಮ್ ಕೆಪಾಸಿಟಿ ಸ್ಲೋಲಿ ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗ್ಬೇಕು. ಇವಾಗ ಕಾಲು ಏಟಾಗ್ಬಿಟ್ಟು ಒಬ್ಬ ಮಲಗಿಬಿಟ್ಟಿದಾನೆ, ಅವ್ನು ರನ್ನಿಂಗ್ ಮಾಡೋಣ ಮಾಡ್ತಾನ ಇಲ್ಲ, ಅದೇ ತರ ಇದೆ ಸಿಚುವೇಶನ್. ನಿಮ್ ಬಾಡಿನ ಒಳಗಡೆ ಮೆಟಬಾಲಿಕ್ ಎಲ್ಲಿ ತಂಗಿದೆ. ಹೊರಗಡೆ ಹೆಲ್ತಿಯಾಗಿ ಕಾಣ್ತಾ ಇದೀರಾ, ದಪ್ಪವಾಗಿದ್ದೀರಾ, ಬಲಿಷ್ಠವಾಗಿ, ಈ ತರ ಒಳಗಡೆ ಮೆಟಬಾಲಿಕ್ ಎಲ್ಲಿ ತಂಗಿದೆ. ಸೊ ನಾವೇನ್ ಮಾಡ್ಬೇಕು, ಅವ್ನ ಕುಂಟ್ಕೊಂಡು ನೋಡೋಣ, ಅಟ್ಲೀಸ್ಟ್ ಸ್ವಲ್ಪ ಇದು ಮಾಡಪ್ಪ, ಈ ತರ ಫಸ್ಟ್ ಕುತ್ಕೋ, ನಿಂತ್ಕೋ, ನಡಿ, ಹಿಂಗ್ ಮಾಡ್ಬಿಟ್ಟು ಆಮೇಲೆ ಅವ್ನು ರನ್ನಿಂಗ್ ಮಾಡಂಗೆ ಪ್ರಿಪೇರ್ ಮಾಡ್ಬೇಕು. ಅದಕ್ಕೆ ಒಂದು 3 months ಫಾಸ್ಟಿಂಗ್ ಮಾಡಕ್ಕೆ ಒಂದು 3 months ಸ್ಲೋಲಿ ಮಾಡ್ತಾ ಪ್ರಿಪೇರ್ ಆಗುತ್ತೆ. ಆಮೇಲೆ ಚೆನ್ನಾಗಿ ಮಾಡ್ತೇವೆ. ಅದೇ ಸರ್, ಈಗ ನನ್ಗೆ ಅಂಜಿಯೋಪ್ಲಾಸ್ಟ್ ಆಗಿದೆ, ನಾನು ಸ್ಟೆಂಟ್ ಹಾಕಿದ್ರೆ 9 ವರ್ಷ ಆಯ್ತು. ಈಗ ಅದಕ್ಕಂತೂ ಮಾತ್ರ ಸ್ಟಾಪ್ ಮಾಡಕ್ ಆಗಲ್ಲ. ಅದು ಮಾತ್ರ ಬಿಡ್ಬೇಡ್ರಿ. ಆಮೇಲೆ ಅದು ತಗೋಬೇಕಂದ್ರೆ ಊಟ ಸ್ವಲ್ಪ ಏನೋ ತಿನ್ಲೇಬೇಕಲ್ಲ ಸರ್, ಫಾಸ್ಟಿಂಗ್ ಮಾಡಿ. ಹಂಗಿಲ್ಲ, ಆ ತರದೇನಿಲ್ಲ. ಅದೇನಾಗುತ್ತೆ ಗೊತ್ತಾ, ಮೇನ್ಲಿ ಶುಗರ್ ಮಾತ್ರ ನಾನು ಅದನ್ನ ಹೇಳ್ಕೊಡ್ತೀನಿ. ಫಾಸ್ಟಿಂಗ್ 24 hours ಫಾಸ್ಟಿಂಗ್ ಬರುತ್ತೆ, ಅದು 1 time ಬರೋ ತರ ಮಾಡ್ತೀನಿ ಅವನ. ಇವಾಗ ನಿಮ್ದು ಆರ್ಟ್ ಮಾತ್ರ ಇದೆಯಲ್ಲ, ಎಷ್ಟು ಟೈಮ್ ತಗೊಂತೀರಿ ದಿನಕ್ಕೆ? ಸರ್ ಬೆಳಿಗ್ಗೆ 2-3 ತಗೋತೀವಿ ಸರ್, ಸಾಯಂಕಾಲ 1-2 ತಗೋತೀವಿ. ಆ ತರ 12 hours ಫಾಸ್ಟಿಂಗ್ ಮಾಡೋಣ ಸಾಕು. ಬೆಳಿಗ್ಗೆ 1 ಊಟ, ರಾತ್ರಿಗೆ 1 ಊಟ, ಚೆನ್ನಾಗುತ್ತೆ. ಮಧ್ಯಾಹ್ನ ಕಂಪ್ಲೀಟ್ ಅಂದ್ರೆ ಇವಾಗ ಬೇಡ, ಅದು ಇನ್ನೊಂದು 3 months ಆದ್ಮೇಲೆ ಆ ಸ್ಟೇಜ್ ತಗೊಂಡು ಬಾಡಿ ಸೆಟ್. ಹೌದು, ಆ ಸ್ಟೇಜ್ ತಗೊಂಡು. ಥ್ಯಾಂಕ್ ಯು ಸರ್. ನಾವು ಯೂಟ್ಯೂಬ್ ನೋಡಂತ ಏನ್ ಹೇಳಕ್ ಇಷ್ಟ ಮಾಡ್ತೀರಾ ಸರ್? ಸರ್ ಆಕ್ಚುಲಿ ನಿಮ್ಮನ್ನು ನಾನು ಡೈಲಿ ನೋಡ್ತೀನಿ ಸರ್. ರಾತ್ರಿ 2 ಗಂಟೆ ಆಗ್ಲಿ, 3 ಗಂಟೆ ಆಗ್ಲಿ, 4 ಗಂಟೆ ಆಗ್ಲಿ, ಟಕ್ಕಂತ ನೋಡಿದ ತಕ್ಷಣ ನೀವು ಬರ್ತೀರಾ. ನಾನು ನಿಮ್ ನೋಡಿದ್ಮೇಲೆ ಮಾಡಿದ್ಮೇಲೆ ಸರ್ ಎಲ್ಲಾ ಕಡೆ ನಾನು ಮಾಡಿದ್ದೀನಿ. ಬಟ್ ನನ್ ಕಾನ್ಫಿಡೆನ್ಸ್ ಬಂದಿಲ್ಲ, ನಂಬಿಕೆ ಬಂದಿಲ್ಲ. ಏನೋ ಒಂದು ಆಗ್ಬೋದು, ಏನೋ ಒಂದು ಆಗ್ತಾ ಇದೆ, ಇಷ್ಟು ಜನ ಬರ್ತಾ ಇದೆ, ಜೊತೆಗೆ ಏನೋ ಒಂದು ಆಗ್ಬೋದು, ಕಾನ್ಫಿಡೆನ್ಸ್ ಬಂತು ಸರ್. ಬಂದಿದ್ಕೆ ನಾನು ನೋಡೋಣ, ಹೋಗೋಣ ಅಂತ ಅಂದ್ಬಿಟ್ಟು ನಾನು ಇರೋದು ಬಂದು ಇದ್ರ ಹತ್ರ ಕಾವಲ್ ಬೆರ್ಸೋದು, ತುಂಬಾ ದೂರ. ನಾನು ಸುಮಾರು ಟೈಮ್ ತಗೊಂಡ್ಬರ್ಬೇಕು ನಾನು ಇಲ್ಲಿಗೆ. ಬಂದಾಗ ಏನೋ ಆಗುತ್ತೆ, ಒಂದು ಕಾನ್ಫಿಡೆನ್ಸ್ ಬಿಲ್ಟ್ ಆಯ್ತು. ಅದಕ್ಕೆ ಫಸ್ಟ್ ಟೈಮ್ ಬಂದ ತಕ್ಷಣ ನಾನು ನೋಡಿದೆ, ಏನು ಮಾತಾಡಷ್ಟು ನಾನು ತಗೋತಾನೆ ಇದ್ದೀನಿ, ಯಾವತ್ತೂ ಕಡಿಮೆ ಆಗಿಲ್ಲ. ಯಾವಾಗಲೂ 110 ಇದೆ, 112 ಇದೆ, ಈಗ ಹಿಂಗಾಗೋಯ್ತು. ಆಮೇಲೆ ಮನೆ ಚೆಕ್ ಮಾಡ್ತೀನಿ, 15 ದಿವಸಕ್ಕೆ ಟಕ್ಕಂತ ಅಷ್ಟಿರೋದು ಸರ್. ಈಗ ನೋಡಿ 97 ಎಷ್ಟು 69 ಬಂದಿದೆ ಸರ್. ಖಾಲಿ ಹೊಟ್ಟೆ 69 ಬಂದಿದೆ. ಆಮೇಲೆ 11:30 11 ಚೆಕ್ ಮಾಡಿದ್ರೆ 147 ಬಂದಿದೆ. ಯಾವತ್ತೂ ಅಷ್ಟು ಬಂದಿದೆ. 220 230 ಬರುವಂತ ಜಾಗದಲ್ಲಿ 147 ಬಂದಿದೆ. ನನಗೆ ನಿಜವಾಗ್ಲು ಸರ್ ಇರೋದು ಫ್ಯಾಕ್ಟ್ ಹೇಳ್ತೀನಿ, ಎಲ್ಲೋ ನನ್ನ ಲೈಫ್ ಆಯ್ತು, ಮುಗೀತು, ನಾನು ಹೊಟ್ಟೋಗ್ತೀನಿ ಅನ್ನೋ ಒಂದು ಭಾವನೆ ಕ್ರಿಯೇಟ್ ಆಗ್ಬಿಟ್ಟಿತ್ತು. ಸುಳ್ಳಲ್ಲ ಸರ್. ಈಗ ಏನು ಗೊತ್ತಾ, ವಾಪಸ್ ಬರ್ತಾ ಇದ್ದೇನೆ ಅನಿಸ್ತಾ ಇದೆ. ನಾನು ಬದುಕಿರ್ತೀನಿ, ನಾನು ಇನ್ನೂ 100 200 300 500 ಫಿಲಿಂ ಮಾಡ್ಬೋದು ಮಾಡ್ತೀರಾ ಅಂತ ಒಂದು ಕಾನ್ಫಿಡೆನ್ಸ್ ಬಂದಿ ಸರ್ ನಿಮ್ಮ ಮೇಲೆ. ನಿಮ್ಮ ಆಸ್ಪತ್ರೆ ಕಾನ್ಫಿಡೆನ್ಸ್ ನ್ಯಾಚುರಲ್ ಸರ್. ನಮ್ಮ ಬಾಡಿ ಒಳಗಡೆ ಹೆಲ್ತ್ ನ್ಯಾಚುರಲ್, ಸ್ವಲ್ಪ ಅನ್ವಾಂಟೆಡ್ ಫುಡ್ ಇಂದ ಹಂಗಾಗಿರುತ್ತೆ. ಹೌದು, ಆ ಫುಡ್ಗಳು ಯಾವ್ದಂತ ಸ್ವಲ್ಪ ಎಜುಕೇಶನ್ ತಗೊಂಡ್ಬಿಟ್ಟು ಸ್ಟಾಪ್ ಮಾಡ್ಬಿಟ್ರೆ. ಹೌದು ಸರ್, ನನಗಂತೂ ಈ ಕಾನ್ಫಿಡೆನ್ಸ್ ಬಂದಿದೆ. ನೀವು ಫುಡ್ ಮೇಲೆ ದಯವಿಟ್ಟು ಇನ್ನೊಂದ್ ಹೇಳ್ಕೊಡ್ತೀನಿ, ಅದೇ ತರ ಮಾಡಿ. ಮಾತ್ರೆ ಪ್ರಮಾಣ ಆದ್ರೆ ಇವತ್ತು ಸ್ವಲ್ಪ ಕಮ್ಮಿ ಮಾಡ್ತೀನಿ. ಸೊ ದಟ್ ನೀವು ಅವಾಗ ಹೇಳಿದ್ರಲ್ಲ ಹೈಪೋಗ್ಲೈಸಿಮಿಕ್ ಎಫೆಕ್ಟ್ ಆಗುತ್ತೆ ಅಂತ, ಸ್ವಲ್ಪ ಲೋ ಶುಗರ್ ಆಗುತ್ತೆ ಅಂತ, ಹೊಟ್ಟೆ ಹಸ್ತ ಲೇಟ್ ಆದ್ರೆ 1 ಗಂಟೆ ಲೇಟ್ ಇವತ್ತು ಮಾತ್ರೆ ಪ್ರಮಾಣ ಕಮ್ಮಿ ಮಾಡ್ತೀನಿ. ವೈದ್ಯಕೀಯರು ಅಂದ್ರೆ ನಥಿಂಗ್ ಬಟ್ ಗಾಡ್. ನಾನು ಇವಾಗ ಅದೇ ಅನ್ಕೊಂಡ್ಬಂದಿ, ಜನ ಎಲ್ಲ ನೋಡ್ಕೊಂಡ್ ಬಂದ್ಮೇಲೆ, ದೇವ್ರೆ ನೀನ್ ಬರಕ್ ಆಗಲ್ಲ, ಇಂಥವ್ರ ಸೃಷ್ಟಿ ಮಾಡ್ಬಿಟ್ಟಿದ್ಯಾ ನೀನು ಅಂದ್ಕೊಂಡೆ ಸರ್. ನಂಬಿಕೆ
ಇಲ್ಲ ಸರ್, ನಂಬಿಕೆ ಅಲ್ಲ ಸರ್. ವೈಜ್ಞಾನಿಕವಾಗಿ ನಾವು ಮಾಡ್ತಕ್ಕಂಥ ಕೆಲಸನ ಸತ್ಯ ಧರ್ಮದಿಂದ ಮಾಡ್ಬೇಕು ಸರ್. ದೊಡ್ಡ ದೊಡ್ಡ ಮಹನೀಯರು ಹುಟ್ಟುತ್ತಾರೆ, ಸುಮ್ನೆ ಹುಟ್ಟಲ್ಲ ಸರ್. ಭಗವಂತನ ಪ್ರೇರಣೆಯಲ್ಲಿ ಹುಟ್ಟೋದು. ಇಷ್ಟು ಹಾಸ್ಪಿಟ್ಲ್ ಇದೆ, ಇಷ್ಟು ಡಾಕ್ಟರ್ಸ್ ಇದ್ದಾರೆ, ಇಷ್ಟೆಲ್ಲ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಿದೆ. ನಾನು ಬೆಮ್ಮೆಲ್ಲೇ ವರ್ಕ್ ಮಾಡ್ತಾ ಇದ್ದೆ, 34 ವರ್ಷ ವರ್ಕ್ ಮಾಡ್ತಾ ಇದ್ದೆ ಸರ್ ಬೆಮ್ಮೆಲ್ಲೇ. ಈ ಮೆಟ್ರೋ ಎಲ್ಲ ನಾನೇ ಇನ್ಚಾರ್ಜ್, ಮೆಟ್ರೋ ಇನ್ಚಾರ್ಜ್ ನಾನು ವರ್ಕ್ ಮಾಡಿದ್ದೀನಿ. ನಾನು ಲೀಗಲ್ ಡಿಪಾರ್ಟ್ಮೆಂಟ್ ಇದೆ, ನಾನು 6 ಡಿಗ್ರಿ ಮಾಡಿದ್ದೀನಿ. ಏನೋ ಸಾಕಷ್ಟು ಸಾಧ್ಯ ಮಾಡಿದ್ದೀನಿ ಜೀವನ, ಇಲ್ಲ ಅಂತ. ಡಿಗ್ರಿ ಸರ್ ನಾನು BA ಮಾಡಿದ್ದೀನಿ, LLB ಮಾಡಿದ್ದೀನಿ, PGDPM 4 ಅವಾರ್ಡ್ ತಗೊಂಡಿದ್ದೀನಿ, MHRM ಮಾಡಿದ್ದೀನಿ, MA ಇನ್ ಸೋಷಿಯಾಲಜಿ ಮಾಡಿದ್ದೀನಿ, ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ದೀನಿ, 5 ಅವಾರ್ಡ್ಗಳು ತಗೊಂಡಿದ್ದೀನಿ. 70-80 ನಾಟಕಗಳು ಮಾಡಿದ್ದೀನಿ, ರಂಗಭೂಮಿಯಿಂದ ಮಾಡಿದ್ದೀನಿ. ನಾನು BV ಕಾರಂತ್ ಕೇಳಿದಿರ ಸರ್? BV ಕಾರಂತ್ ಶಿಷ್ಯ ನಾನು. BV ಕಾರಂತ್, ಕಾರ್ನಾಡು, ದೊಡ್ಡ ದೊಡ್ಡ ಕಲಾವಿದರುಗಳೆಲ್ಲ ನಾನು ಇದು ಎಲ್ಲಾದ್ರೂ ಆಕ್ಟ್ ಮಾಡ್ತಾ ಇದ್ದೀನಿ. ಮೊನ್ನೆ ಇದು ಬಂತು ನೋಡಿದ್ರ ಸರ್ ನೀವು, ಫಿಲ್ಮ್ ಬಂತು, ಎಲ್ಲ ಬರ್ತಾ ಇದೆ ಸರ್, ಮಾಡ್ತಾ ಇರ್ತೀನಿ ಸರ್. ನನ್ಗೆ ಆರೋಗ್ಯ ಚೆನ್ನಾಗಿತ್ತು ಅಂದ್ರೆ ನಾನು ಆಕ್ಟಿಂಗ್ ಸರ್. ನೀವು ಆರೋಗ್ಯದ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ, ಹೇಳಿರ್ತಕ್ಕಂಥ ಗೈಡ್ ಲೈನ್ಸ್ ಕರೆಕ್ಟ್ ಫಾಲೋ ಮಾಡೋದು ಟ್ರೈ ಮಾಡಿ. ಆಮೇಲೆ ಸಿಂಗರ್ ಸರ್ ನಾನು. ಏನ್ ಸರ್ ಈ ವಯಸ್ಸಲ್ಲಿ ಹಿಂಗ್ ಮಾಡ್ತೀರಾ ಅಂತ ನನಗೆ ಜ್ಞಾನನೇ ಇರಲ್ಲ. ಅಷ್ಟೇ ಆಕ್ಟಿಂಗ್ ಮಾಡುವಾಗ್ಲೂ ಅಷ್ಟೇನೆ, ನಾನು ಆಕ್ಟ್ ಮಾಡುವಾಗಲೂ ಅಷ್ಟೇನೆ. ಮನುಷ್ಯ ಒಳಗಡೆ ಆ ಚೈತನ್ಯ ಅದು ಅಷ್ಟ್ ಲೆವೆಲ್ ಇದೆ. ಹೌದು ಸರ್. ಸ್ವಲ್ಪ ಇಲ್ಲೆಲ್ತಿಂದ ಅದು ಅವಾರ್ಡ್ ಆಗ್ತಾ ಇತ್ತು, ಸರಿ ಮಾಡೋಣ ಸರ್. ನಿಮ್ಮೊಬ್ಬರಿಂದ ಇಡೀ ನಮ್ ಜೀವನ ಎಲ್ಲ ಒಂಥರ ಜೀವ ಬಂದಂಗ ಆಗಿದೆ. ಒಂದು ರೀಬರ್ತ್, ಏನೋ ಬದುಕ್ತಿವಿ, ಇನ್ನೂ ಸ್ವಲ್ಪ ಇರ್ತೀವಿ, ಇನ್ನೂ ಏನ್ ಮಾಡ್ತೀವಿ ಅಂತ. ಹೋಗೋದಂತೂ ಗ್ಯಾರಂಟಿ ಸರ್. ಹೋಗೋದು ನೋವಿಂದ ನರಳು ಬಿಟ್ಟು ಹೋಗ್ಬಾರ್ದು, ಬೇಡ ಸರ್. ಹೌದು. ಈಗ ಇನ್ನೊಂದು ವಿಷಯ, ಇಂಪಾರ್ಟೆಂಟ್ ವಿಷಯ ಹೇಳ್ತಾ ಇದ್ದೀನಿ ಸರ್. ನಮ್ ಮಿಸ್ಸಸ್ಗೂ ಅಷ್ಟೇ, 3 ಸಲ ಆಪರೇಷನ್ ಆಯ್ತು ಸೊಂಟಕ್ಕೆ. ಆಯ್ತು, ಲಾಸ್ಟ್ 2 months ಅಲ್ಲಿ ಅವ್ರಿಗೆ ಫ್ಯಾಟಿ ಲಿವರ್ ಆಗೋಗ್ಬಿಟ್ಟು ಬ್ಲಡ್ ವಾಮಿಟ್ ಆಗುತ್ತೆ. 2 months ಕರ್ಕೊಂಡೋಗಿ ರಾಮಾಯಣ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದೆ ಸರ್. 2-3 ಲಕ್ಷ ಖರ್ಚಾಯ್ತು. ತಿರ್ಗಾ ನೆನ್ನೆ ಬೇರೆ ಹೇಳ್ತಾ ಇದ್ದಾರೆ, ಇರು ವೇಟ್ ಮಾಡಿ, ನಂದೆಲ್ಲ ಆಗ್ಲಿ, ನಾನು ಕರ್ಕೊಂಡೋಗಿ ತೋರಿಸ್ತೀನಿ. ಕೊತ್ತಂಬರಿ ಸೊಪ್ಪು ಜ್ಯೂಸ್ ಕುಡ್ಸಕ್ ಸ್ಟಾರ್ಟ್ ಮಾಡಿ ಸ್ವಲ್ಪ ಸ್ವಲ್ಪ. ಕಂಪ್ಲೀಟ್ ಸಕ್ಕರೆ, ಬೆಲ್ಲ, ಕಲ್ ಸಕ್ಕರೆ, ಜೇನುತುಪ್ಪ, ಫ್ರೂಟ್ಸ್, ಡ್ರೈ ಫ್ರೂಟ್ಸ್ ತಗೋಬಾರ್ದು, ಎಲ್ಲ ಕಂಪ್ಲೀಟ್ ಜೀರೋ, ಎಲ್ಲ ಫ್ರಕ್ಟೋಸ್ ಕಂಟೆಂಟ್ ಫುಲ್ ಜೀರೋ ಮಾಡಿ. ಇಷ್ಟು ತಂದಿಟ್ಟಿದ್ದೆ ಸರ್. ಏನು ಇದು ನಮ್ದು ಡ್ರೈ ಫ್ರೂಟ್ಸ್ ತಂದಿಟ್ಟಿದ್ದೆ. ಡ್ರೈ ಫ್ರೂಟ್ಸ್ ಬೇಡ, ಡ್ರೈ ನಟ್ಸ್ ಕೊಡಿ. ಡ್ರೈ ಫ್ರೂಟ್ ಅಂದ್ರೆ ಬಾದಾಮಿ, ವಾಲ್ನಟ್, ಕ್ಯಾಶ್ಯೂ ನಟ್, ಪಿಸ್ತಾ ಅಂತವನ್ನ ಕೊಡಿ ಸರ್. ಅದನ್ನ ಅಂಜೂರ ಅವನ್ನ ಕೊಡಬೇಡಿ. ಇಲ್ಲ ಸರ್, ನೀವು ಹೇಳಿದ್ದು ಒಳಗಡೆ ಇಟ್ಟಿದ್ದೀನಿ, ಯೂಸೇ ಮಾಡಿಲ್ಲ, ಹಂಗೆ ಇಟ್ಟಿದ್ದೀನಿ. ತಿನ್ಬೋದು ಅಂದ್ರೆ ತಿಂತೀನಿ. ಬಾದಾಮಿ ಇದೆ, ಅವನ್ ತಗೊಳ್ಳಿ. ಬಾದಾಮಿ, ಕ್ಯಾಶ್ಯೂ ನಟ್, ಡ್ರೈ ನಟ್ಸ್ ಗಳು ತಗೊಳ್ಳಿ. ಡ್ರೈ ಫ್ರೂಟ್ಸ್ ಗಳು ಬೇಡ. ಡ್ರೈ ಫ್ರೂಟ್ಸ್ ಗಳು ಬೇಡ. ಫ್ರೂಟ್ಸ್ ಯಾವ್ದು ತಗೊಳ್ತಲ್ಲ, ಇದು ಡ್ರೈ ಫ್ರೂಟ್ಸ್ ಯಾವ್ದು ತಗೋಬಹುದು? ಅಂಜೂರ, ಖರ್ಜೂರ ಅವು ಬೇಡ. ದ್ರಾಕ್ಷಿ ಬೇಡ. ಮಿಕ್ಕಿದ್ದು ಯಾವ ಗೋಡಂಬಿ, ದ್ರಾಕ್ಷಿ ಎಲ್ಲ ಇದೆಲ್ಲ ತಗೋಬಹುದು. ದ್ರಾಕ್ಷಿ ಬೇಡ, ಗೋಡಂಬಿ ತಗೊಳ್ಳಿ, ಪಿಸ್ತಾ ಮತ್ತೆ ಬಾದಾಮಿ, ವಾಲ್ನಟ್ ಎಲ್ಲ ತಗೋಬಹುದು. ಅದನ್ನ ಹಂಗೆ ಇಟ್ಟಿದ್ದೀವಿ ಸರ್, ಹೇಳದ್ಮೇಲೆ ತಗೊಳ್ತೀವಿ ಸರ್. ಇನ್ನೊಂದು, ಈಗ ಗೋಧಿದ ಐಟಮ್ ತಿನ್ನಲ್ಲ, ರವೆ ದೋಸೆ ತಿನ್ಬಾರ್ದು. ರವೆ ಇಡ್ಲಿ, ರವೆ ದೋಸೆ ತಿನ್ಬಾರ್ದು, ಎಲ್ಲ ಅವೇ ಅಲ್ಲ. ಅದೇ ಸರ್, ಬೆಳಿಗ್ಗೆ ಇಡ್ಲಿ ತಿಂತಾ ಇದ್ದೀನಿ. ನೀವೇನ್ ಮಾಡಿ ಗೊತ್ತಾ, ನಿಮ್ ಮನೇಲೇನೆ ಮಿಲೆಟ್ಸ್ ಅನ್ನ ಮಾಡಿಸ್ಕೊಂಡ್ಬಿಟ್ಟು ತಗೊಂಡ್ಬಿಡಿ, ಮಿಲೆಟ್ ಚಿತ್ರಾನ್ನ ಮಾಡಿ. ಮಿಲೆಟ್ ಅಂತ ಹೇಳಿದ್ರಲ್ಲ, ನಾನು ಮೆಡಿಕಲ್ ಸ್ಟೋರ್ಗೆ ಹೋಗಿದ್ದೆ. ಸ್ವಲ್ಪ ಕೊಡಪ್ಪ, ನಮ್ಗೆ ಅಷ್ಟು ಅಭ್ಯಾಸ ಇಲ್ಲ ಸರ್. ಕೊಡಪ್ಪ ಅಂದ್ರೆ 2 ಪಾಕೆಟ್ ಅಂದ್ಬಿಟ್ಟು 2 ಪಾಕೆಟ್ ಕೊಟ್ಟಲ್ಲ, 170 ರೂಪಾಯಿ 2 ಪಾಕೆಟ್ ಕೊಟ್ಟಿದ್ಮೇಲೆ ನಾನು ಖುಷಿಯ, ಪರವಾಗಿಲ್ಲ ಬಿಡಪ್ಪ, ಸುಸ್ತಾದಾಗ ಒಂದೆರಡು ಕುಡಿಯೋಣ ಅಂತ 2 ಸಲ. ಅದ್ ಬೇಡ, ಮಿಲೆಟ್ ಡ್ರಿಂಕ್ ಬೇಡ. ಸಜೆಸ್ಟ್ ಮಾಡಲ್ಲ, ಮಿಲೆಟ್ ಡ್ರಿಂಕ್ಸ್ ಅಲ್ಲ ಸರ್. ಅದೇ ಮಿಲೆಟ್ ಡ್ರಿಂಕ್, ಅದೇ ಪೌಡರ್ ಈಗ ಹಾಕೊಂಡ್ಬಿಟ್ಟು ಗಂಜಿ ತರ ಮಾಡ್ಕೊಂಡು ಕುಡಿಯೋದು, ಅದು ಬೇಡ ಸರ್. ಅದಕ್ಕೂ ಕೇಳಿ ಏನಾಯ್ತು ಅಂತ ಕುಡ್ದಿದ್ದೀನಿ ಸರ್. 2ನೇ ದಿವಸ ನೋಡ್ಬಿಟ್ಟು ಬಿಸಿಲು ಹಾಕಿ ತೆಗೆದ್ರೆ ಹುಳಗಳು ಹಂಗೆ ಬರ್ತಾ ಇತ್ತು. ಇಲ್ಲ, ಆತರ ಬೇಡ ಸರ್. ನಾವ್ ಯಾವ ಕೂಡ ಆತರ ಪ್ಯಾಕೇಜ್ ಡ್ರಿಂಕ್ ಗಳು ಹೇಳಲ್ಲ. ಬೆಸ್ಟ್ ಬಂದು ಸಿರಿಧಾನ್ಯಗಳು ತಗೊಳ್ಳಿ. 1 kg ನವಣೆ, 1 kg ಸಾಮೆ, ಸಜ್ಜೆ, ನವಣೆ, ಊದ್ಲು, ಆರ್ಕ ಬರ್ತಾವಲ್ಲ, ಹೇಳ್ಕೊಡ್ತೀನಿ, ಸ್ವಲ್ಪ ಅದನ್ನ ಮನೇಲಿ ಇಟ್ಕೊಂಡ್ಬಿಟ್ಟು ಅದ್ರಲ್ಲಿ ಅನ್ನ ಮಾಡ್ಕೊಂಡ್ಬಿಟ್ಟು ತಗೊಂಡೋಗಿ ಬಾಕ್ಸಿಗೆ. ಹೋಟೆಲ್ ಸ್ವಲ್ಪ ಅವಾಯ್ಡ್ ಮಾಡಿ ಫುಡ್. ಹೋಟೆಲ್ ತಿನ್ನಲ್ಲ ಸರ್. ಈ ರವಾ ಇಡ್ಲಿ, ರವಾ ದೋಸೆ ತಿನ್ನಕ್ ಹೋಗ್ಬಿಡಿ, ಸಿರಿಧಾನ್ಯದೇ ಮಾಡ್ಕೊಂತೀನಿ ನೀವು ಅಷ್ಟೇ. ಅದೇ ಸರ್, ಯಾವ್ಯಾವ ಸಿರಿಧಾನ್ಯ ನಾನು ಹೇಳ್ಕೊಡ್ತೀನಿ. ದೇವ್ರ ಸಿಗ್ತದೆ. ನನ್ನ ಹೆಸರು ಗೋವಿಂದಪ್ಪ ಅಂದ್ಬಿಟ್ಟು. ಇದುವರೆಗೂ ನಾನು ಒಂದು 60 ಸೀರಿಯಲ್, ಒಂದು 50 ಫಿಲ್ಮ್ ಮಾಡಿದ್ದೀನಿ, ಆಕ್ಟಿಂಗ್ ಕೋರ್ಸ್ ಮಾಡಿದ್ದೀನಿ. ರಂಗಭೂಮಿಲಿ 70-80 ನಾಟಕಗಳು ಮಾಡಿದ್ದೀನಿ, 5 ಅವಾರ್ಡ್ ತಗೊಂಡಿದ್ದೀನಿ. ಇನ್ನು ಹೆಚ್ಚಿನ ಇನ್ನು ಕಮಿಂಗ್ ಒಂದು 10-15 ಫಿಲಿಮು ಎಲ್ಲ ಬರ್ತಾ ಇದೆ. ಮತ್ತೆ ಸೀರಿಯಲ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ತಮ್ಗೆಲ್ಲ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಓಪನ್ ಆಗಿ. ಯಾಕೆಂತಂದ್ರೆ ಇದು ಯಾರು ನಿಮ್ಗೇನು ಫೋರ್ಸ್ ಯಾರು ಮಾಡ್ತಾ ಇಲ್ಲ, ಅಥವಾ ನನಗೂ ಯಾರು ಫೋರ್ಸ್ ಮಾಡಿಲ್ಲ. ನಾನು ಆನ್ಲೈನ್ ನೋಡಿ ಬಂದು ನೋಡಿದೆ. 15 ದಿವಸ ಮುಂಚೆ ಬಂದಿದ್ದೆ. ಫಸ್ಟ್ ಟೈಮ್ ಬಂದಾಗ ಅವ್ರು ಸ್ವಲ್ಪ ಹೇಳಿದ್ರು, ಅವ್ರೇನು ಹೇಳಿಲ್ಲ. ಡಯಟ್ ಸ್ವಲ್ಪ ಊಟ ತಿನ್ನೋದ್ರಲ್ಲಿ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿದ್ರು, ಬೇರೆ ಏನು ಹೇಳಿಲ್ಲ. ಅಷ್ಟು ಮಾಡಿದ್ಕೆ ಒಂದು 50 ಪಾಯಿಂಟ್, ಅದೇನು ಅದು ಮೆಡಿಕಲ್ ಟರ್ಮ್ ನನಗೆ ಗೊತ್ತಾಗೋದಿಲ್ಲ. ಅದು ಒಂದು ಊಟಕ್ಕೆ ಮುಂಚೆ 110 ಬರೋ ಜಾಗದಲ್ಲಿ 79-80 ಬರೋ ಶುರುವಾಯಿತು.
ಹೋದ ವಾರ 15 ದಿವಸ ಮುಂಚೆ ನನಗೆ 190 ಬಂದಿದ್ದು, ಇವತ್ತು ಬೆಳಿಗ್ಗೆ ಟೆಸ್ಟ್ ಮಾಡಿಸಿದ್ಕೆ 108 ಬಂತು. ನನಗೆ ಫುಲ್ ಕಾನ್ಫಿಡೆನ್ಸ್ ಇದೆ. ಡೆಫಿನೆಟ್ ಆಗಿ ಡಯಟ್ ಇಂದ, ನಮ್ಮ ರಾಕೇಶ್ ಸರ್ ಕೊಡೋ ಒಂದು ಟ್ರೀಟ್ಮೆಂಟ್ ಇಂದ, ಅವ್ರ ಗೈಡೆನ್ಸ್ ಇಂದ ಖಂಡಿತವಾಗಿ ವಾಸಿ ಆಗುತ್ತೆ ಒಂದು ನಂಬಿಕೆ ಬಂದಿದೆ. ನೀವು ಯಾರ್ಯಾರು ಸಫರ್ ಪಡ್ತಾ ಇದ್ದೀರಾ, ಖಂಡಿತ ಅವರೆಲ್ಲ ಬನ್ನಿ, ನಿಮ್ಗೆಲ್ಲ ಒಳ್ಳೇದಾಗುತ್ತೆ.